ಕಹಿ ಇರತ್ತೆ ಹೇಗೆ ತಗೊಳ್ಳೋದು ಅಂತ ಹೇಳಿ ಭಾಳಷ್ಟು ಜನ ಅದನ್ನು ಅವಾಯ್ಡ್ ಮಾಡ್ತಾರೆ. ಯಾವುದು ಬಾಯಿಗೆ ಕಹಿ ಇರುತ್ತೋ ಅದು ಹೊಟ್ಟೆಗೆ ಸಿಹಿ ಇರತ್ತೆ. ಸೊ ಹಾಗಲಕಾಯಿಯನ್ನು ಪ್ರತಿದಿನ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಒಂದು 10 ml ಅಷ್ಟು ಅಥವಾ ಒಂದು 2 ಚಮಚೆಯಷ್ಟು ಫ್ರೆಶ್ ಹಾಗಲಕಾಯಿಯ ಜ್ಯೂಸನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಹೆಚ್ಚಾದ ಸಕ್ಕರೆ ಅಂಶ ಏನಿರುತ್ತೆ ಬ್ಲಡ್ಡಲ್ಲಿ ಅದನ್ನು ಕಂಟ್ರೋಲಲ್ಲಿ ಇಟ್ಕೋಬೋದು. ಸೊ ಇದನ್ನು ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳಿ ಡಾಕ್ಟ್ರೆ, ಹಾಗಲಕಾಯಿ ತುಂಬ ಕಹಿ ಇರುತ್ತೆ ತಿನ್ನೋಕ್ಕಾಗಲ್ಲ ಅಂತಂದರೆ ಸಾಕಷ್ಟು ಆಯುರ್ವೇದದ ಒಂದು ಔಷಧಿಗಳು ನಮಗೆ ಸಿಗತ್ತೆ ಮನೆಯಲ್ಲೇ. ಅದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಆಯುರ್ವೇದದ ಮನೆಮದ್ದುಗಳು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಮೃತ, ಆಯುರ್ವೇದ ಕನ್ಸಲ್ಟೆಂಟ್ ಅಟ್ ಜೀವೋತ್ತಮ ಹೆಲ್ತ್. ಸಕ್ಕರೆ ಕಾಯಿಲೆ ಅಂತೇಳಿ ಬಂದರೆ ಮನೆಗೊಂದೊಂದು ಸಕ್ಕರೆ ಕಾಯಿಲೆಯ ಒಂದು ವ್ಯಕ್ತಿಗಳಿದ್ದೇ ಇರ್ತಾರೆ ಈಗಿನ ಜನ್ರೇಷನಲ್ಲಿ. ಅದನ್ನು ಕಂಟ್ರೋಲ್ ಮಾಡೋದು ಅಂತಹ ಒಂದು ದೊಡ್ಡ ಸಾಹಸ ಅಂತ ಏನು ಹೇಳಲಿಕ್ಕಾಗೋದಿಲ್ಲ. ಒಂದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೇವೆ ಸಕ್ಕರೆ ಕಾಯಿಲೆಯನ್ನು. ಸೊ ನಮ್ಮ ಆಹಾರ ಶೈಲಿ ಏನಿದೆ, ಹಾಗೆ ನಮ್ಮ ಆ್ಯಕ್ಟಿವಿಟೀಸ್ ಏನಿದೆ ಅದನ್ನು ನಾವು ಸರಿ ಮಾಡಿಕೊಂಡ್ರೆ ಡಯಾಬಿಟೀಸನ್ನು ಕಂಟ್ರೋಲ್ ಮಾಡೋದು ಈಸಿ ಆಗುತ್ತೆ. ಸೊ ಡಯಟ್ ಮತ್ತು ಲೈಫ್ ಸ್ಟೈಲನ್ನು ಬಿಟ್ಟು ಹೋಮ್ ರೆಮಿಡೀಸ್ ಅಂತ ಹೇಳಿ ನೋಡಿದ್ರೆ, ಮೊದಲನೇದಾಗಿ ನಾನು ಹೇಳಿದೆ ಹಾಗಲಕಾಯಿಯ ಸೇವನೆ. ಎರಡನೇದಾಗಿ ಆಮಲಕ್ಕಿ ಅಥವಾ ಬೆಟ್ಟದ ನೆಲ್ಲಿಕಾಯಿ. ಸೊ ಒಂದು 10 ml ಅಥವಾ ಮ್ಯಾಕ್ಸಿಮಮ್ ಒಂದು 20 ml ಅಷ್ಟು ಆಮಲಕ್ಕಿ ಅಥವಾ ಬೆಟ್ಟದ ನೆಲ್ಲಿಕಾಯಿಯ ಜ್ಯೂಸ್ಗೆ ಒಂದು 1/4 ಚಮಚೆಯಷ್ಟು ಅರಿಶಿಣದ ಪುಡಿ. ಸೊ ಅರಿಶಿಣದ ಪುಡಿ ಫ್ರೆಶ್ ಮತ್ತು ಪ್ಯೂರ್ ಇರಬೇಕು. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸೇವನೆ ಮಾಡುವಂಥದ್ದು. ಬೆಳಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ ಖಾಲಿ ಹೊಟ್ಟೆನಲ್ಲಿ ಸೇವನೆ ಮಾಡುವಂಥದ್ದು. ಇದನ್ನು ಮಾಡ್ಕೋಬೋದು. ಇನ್ನು ಮೂರನೇದಾಗಿ ನೇರಳೆ ಹಣ್ಣಿನ ಬೀಜ. ನೇರಳೆ ಹಣ್ಣನ್ನು ಕೂಡ ಸೇವನೆ ಮಾಡ್ಬೋದು. ಸಕ್ಕರೆ ಕಾಯಿಲೆ ಇರೋರಿಗೆಲ್ಲ ನೇರಳೆ ಹಣ್ಣು ತುಂಬಾ ಹೆಲ್ಪ್ ಆಗುತ್ತೆ. ನೇರಳೆ ಹಣ್ಣಿನ ಬೀಜವನ್ನು ಒಣಗಿಸ್ಬಿಟ್ಟು ಅದನ್ನು ಪೌಡರ್ ಮಾಡ್ಕೋಬೋದು, ಅಥವಾ ನಿಮಗೆ ಪೌಡರ್ ರೆಡಿಯಾಗಿ ಮಾರ್ಕೆಟ್ಸಲ್ಲೂ ಕೂಡ ಸಿಗುತ್ತೆ, ಅದನ್ನಾದರೂ ತಂದು ಯೂಸ್ ಮಾಡ್ಕೋಬೋದು. ಈ ಪೌಡರನ್ನು ಒಂದು ಅರ್ಧ ಚಮಚೆ ಅಥವಾ ಒಂದು 3 ಗ್ರಾಮ್ ಅಷ್ಟು ಪೌಡರನ್ನು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಅಥವಾ ಮಜ್ಜಿಗೆಯಲ್ಲಿ ನೀವು ಮಿಕ್ಸ್ ಮಾಡಿಬಿಟ್ಟು ಸೇವನೆ ಮಾಡ್ಬೋದು. ಸೊ ಇದು ಕೂಡ ಬೆಳಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ ನೀವು ಖಾಲಿ ಹೊಟ್ಟೆನಲ್ಲಿ ಅಥವಾ ಊಟಕ್ಕಿಂತ ಮುಂಚೆ ಸೇವನೆ ಮಾಡ್ಕೋಬೋದು. ಇನ್ನು ಇದನ್ನು ಬಿಟ್ಟು ಆಹಾರದಲ್ಲಿ ಇದ್ರ ಜೊತೆಗೆ ಏನು ಸೇವನೆ ಮಾಡಬೇಕು ಅಂತೇಳಿ ಹೇಳಿದ್ರೆ, ಡೆಫಿನೆಟ್ಟಾಗಿ ಸಕ್ಕರೆ ಕಾಯಿಲೆ ಇರೋರು ರೈಸನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಅಂತ ಏನಿಲ್ಲ. ನಮಗೆ ಡೆಫಿನೆಟ್ಟಾಗಿ ರೈಸ್ ಬೇಕಾಗತ್ತೆ. ಬಟ್ ರೈಸನ್ನು ನಾವು ಯಾವ ರೀತಿ ತೊಗೊಳ್ತೀವಿ ಅಂತ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ. ರೈಸಲ್ಲಿ ನೀವು ರೆಡ್ ರೈಸನ್ನು ಪ್ರಿಫರ್ ಮಾಡಿದ್ರೆ ನಿಮಗೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಅದರ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಅಂದರೆ ಅದು ಎಷ್ಟು ನಿಧಾನವಾಗಿ ಗ್ಲೂಕೋಸನ್ನು ಬ್ಲಡ್ಗೆ ರಿಲೀಸ್ ಮಾಡುತ್ತೆ ಅನ್ನೋದನ್ನು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತಾರೆ. ಸೊ ಈ ಗ್ಲೈಸೆಮಿಕ್ ಇಂಡೆಕ್ಸ್ ರೆಡ್ ರೈಸಲ್ಲಿ ಕಡಿಮೆ ಇರುತ್ತೆ, ಅಂದರೆ ಅದು ನಿಧಾನವಾಗಿ ಗ್ಲೂಕೋಸನ್ನು ಬ್ಲಡ್ಗೆ ಬಿಡುತ್ತೆ. ಸೊ ಹಾಗಾಗಿ ಡಯಾಬಿಟೀಸ್ ಇರೋರಲ್ಲಿ ಅದು ಸೇಫ್ ಇರುತ್ತೆ. ಸಾಧ್ಯ ಆದರೆ ರೆಡ್ ರೈಸನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇಲ್ಲ ನನಗೆ ವೈಟ್ ರೈಸೇ ತೊಗೋಬೇಕು ಅಂತ ಹೇಳೋರು ಅನ್ನವನ್ನು ಕುಕ್ಕರಲ್ಲಿ ಮಾಡ್ಕೊಂಡೇನೆ ಪಾತ್ರೆಯಲ್ಲಿ ಬೇಯಿಸಿಬಿಟ್ಟು ಬಸಿದು ಸೇವನೆ ಮಾಡ್ಕೋಬೋದು. ಹಾಗೆ ಪೋಷನ್ನಲ್ಲಿ ಕಂಟ್ರೋಲ್ ಇರಬೇಕು. ಸೊ ಅನ್ನ ಇಷ್ಟ ಅಂದ್ಬಿಟ್ಟು ಜಾಸ್ತಿ ಅದನ್ನೇ ಸೇವನೆ ಮಾಡಬಾರ್ದು. ತುಂಬ ಲೈಟಾಗಿ ಒಂದು 4-5 ತುತ್ತಷ್ಟೇ ಅನ್ನವನ್ನು ಸೇವನೆ ಮಾಡೋದು ನಿಮಗೆ ಸೇಫ್ ಇರುತ್ತೆ. ಇನ್ನು ಹೆಸರು ಕಾಳು ಇರ್ಬೋದು ಅಥವಾ ಹುರುಳಿಕಾಳನ್ನು ನೀವು ಹೆಚ್ಚಾಗಿ ಬಳಕೆ ಮಾಡ್ಕೋಬೇಕಾಗತ್ತೆ. ಮೆಂತ್ಯ ಕಾಳು ಕೂಡ ಡಯಾಬಿಟಿಸ್ ಇರೋರಿಗೆ ತುಂಬ ಒಳ್ಳೆಯದು. ಪ್ರತಿದಿನ 1 ಚಮಚೆಯಷ್ಟು ಮೆಂತ್ಯ ಕಾಳನ್ನು ನೀವು ರಾತ್ರಿ ಹೊತ್ತು ನೆನೆಸಿಟ್ಬಿಟ್ಟು ನೆಕ್ಸ್ಟ್ ಡೇ ಅದನ್ನು ಸೇವನೆ ಮಾಡ್ಬೋದು. ಸೊ ಇದೆಲ್ಲ ಒಂದು ಆಹಾರದಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೊಳ್ತಾ ಬಂದ್ರಿ ಅಂತೇಳಿ ಹೇಳಿದ್ರೆ ನಿಮಗೆ ಸಕ್ಕರೆ ಕಾಯಿಲೆಯನ್ನು ಮ್ಯಾನೇಜ್ ಮಾಡೋದು ಈಸಿ ಆಗುತ್ತೆ. ಇದ್ರ ಜೊತೆಗೆ ನಿಮಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಒತ್ತಡ ಇದೆ, ಟೆನ್ಷನ್ಸ್ ಇದೆ, ಸ್ಟ್ರೆಸ್ ಇದೆ ಅಂತೇಳಿ ಹೇಳಿದ್ರೆ ಅದರಿಂದ ನಿಮಗೆ ಸಕ್ಕರೆ ಕಾಯಿಲೆ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಫಸ್ಟಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ. ಹಾಗೆ ಸೆಡೆಂಟರಿ ಲೈಫ್ ಸ್ಟೈಲ್ ಏನಿರುತ್ತೆ, ಅಂದರೆ ಯಾವಾಗ್ಲೂ ಸೋಮಾರಿತನ ಇರುವಂಥದ್ದು ಅಥವಾ ಕೂತ್ಕೊಂಡೇ ಕೆಲಸ ಮಾಡುವಂಥದ್ದು ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರೋವಂಥದ್ದು, ಅದನ್ನು ಅವಾಯ್ಡ್ ಮಾಡಿಬಿಟ್ಟು ಆದಷ್ಟು ಆ್ಯಕ್ಟಿವ್ ಆಗಿ ಇರೋದನ್ನು ಪ್ರಯತ್ನ ಮಾಡಿ. ಹಾಗೆ ಎಕ್ಸಸೈಸನ್ನು ಮ್ಯಾಂಡೇಟರಿಯಾಗಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹಾಗೆಯೇ ಇದ್ರ ಜೊತೆಗೆ ಡಯಾಬಿಟೀಸ್ ಇರೋರು ಮಧ್ಯಾಹ್ನ ಹೊತ್ತು ಮಲ್ಕೋಬಾರ್ದು. ಆ್ಯಕ್ಚುಲಿ ಯಾರೂ ಮಲ್ಕೋಬಾರ್ದು ಮಧ್ಯಾಹ್ನ ಹೊತ್ತು. ದಿವಾ ಸ್ವಪ್ನ ಅಂತೇಳಿ ಹೇಳ್ತೇವೆ. ಮಧ್ಯಾಹ್ನ ಹೊತ್ತು ಮಲ್ಕೊಳ್ಳೋದ್ರಿಂದ ದೇಹದಲ್ಲಿ ಕಫ ಜಾಸ್ತಿ ಆಗುತ್ತೆ. ಹಾಗೆ ಈ ಒಂದು ಡಯಾಬಿಟೀಸ್ ಏನಿದೆ ಅದನ್ನು ಆಯುರ್ವೇದದಲ್ಲಿ ನಾವು ಕಫದ ಒಂದು ರೋಗ ಅಂತೇಳಿ ಹೇಳ್ತೇವೆ. ಸೊ ಮಧ್ಯಾಹ್ನ ಹೊತ್ತು ಮಲ್ಕೊಳ್ಳೋದ್ರಿಂದ ದೇಹದಲ್ಲಿ ಕಫ ಹೆಚ್ಚಿಗೆ ಆಗುತ್ತೆ. ಸೊ ಅದರಿಂದ ನಿಮಗೆ ಡಯಾಬಿಟೀಸ್ ಇಲ್ಲದೇ ಇರೋರಿಗೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಇದೆ ಅಂತ ಹೇಳೋರಿಗೆ ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗುತ್ತೆ.
ಸೊ ಇದಿಷ್ಟು ನೀವು ಹೋಮ್ ರೆಮಿಡೀಸ್ ಮತ್ತು ಡಯಟಲ್ಲಿ ಸ್ವಲ್ಪ ಚೇಂಜಸನ್ನು ಮಾಡಿಕೊಂಡ್ರೆ ನಿಮಗೆ ಡಯಾಬಿಟೀಸನ್ನು ಅಥವಾ ನಿಮ್ಮ ಶುಗರ್ ಲೆವೆಲ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಇದಾಗಿನೂ ಕೂಡ ನಿಮಗೆ ಕಂಟ್ರೋಲ್ ಆಗ್ತಾ ಇಲ್ಲ ಅಂತೇಳಿ ಹೇಳಿದರೆ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಸೊ ಡಯಾಬಿಟಿಕ್ನ ಕಾಂಪ್ಲಿಕೇಶನ್ಸ್ ಹಲವಾರು ಇರುತ್ತೆ. ಸೊ ನೀವು ನಿಮ್ಮ ವೈದ್ಯರನ್ನು ಕನ್ಸಲ್ಟ್ ಮಾಡಿಬಿಟ್ಟು ಆವಾಗ ಅವರು ಏನು ಸಲಹೆಯನ್ನು ಕೊಡ್ತಾರೆ ಅದನ್ನು ಫಾಲೋ ಮಾಡೋದು ಒಳ್ಳೆಯದು. ಸೊ ಇವತ್ತಿನ ಸಂಚಿಕೆಯಲ್ಲಿ ಈ ಡಯಾಬಿಟೀಸ್ ಬಗ್ಗೆ ಮಾಹಿತಿ ಹಲವಾರು ಜನರಿಗೆ ಅವಶ್ಯಕತೆ ಇರುತ್ತೆ. ಸೊ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.